ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಒಂಥರ ಆಯ್ತಾ ಇದೆಯಲ್ಲ. ನಾನು ಜೀವನದಲ್ಲಿ ಯಾವತ್ತೂ ಸುಮ್ಮನೆ ಕೂತ್ಕೊಂಡವನೇ ಅಲ್ಲ. ನಾನು ಓಡಾಡೋದು ನೋಡಿ ಎಲ್ಲರೂ ನನ್ನ ಪಾದ್ರ ಸಾರ್ನವರು. ಈಗ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ನನಗೆ ನಾಚಿಕೆ ಆಯ್ತಾ ಇದೆ. ಮೇಡಮ್ ಅವರೇನೋ ಕೆಲ್ಸಕ್ಕೆ ಹೋಗೋರೆ, ಅವ್ರು ಬರೋಷ್ಟರಲ್ಲಿ ಅವ್ರಿಗೆ ಸಹಾಯ ಆಗುವಂಥ ಕೆಲಸ ನಾನು ಏನಾದ್ರು ಮಾಡಬೇಕಲ್ಲ. ಏನು ಮಾಡುವ? ಅವ್ರು ಬರೋಷ್ಟರಲ್ಲಿ ಕಸ ಗುಡಿಸಿ ಪಾತ್ರೆ ತೊಳೆದು ಮನೆನ ಕ್ಲೀನಾಗಿ ಇಟ್ಬಿಡುವ. ಬಾರ್ಲ ಸಿದ್ದೇಗೌಡ. ಹಾಯಾಗಿ ಕುಳಿತರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ಆಗ ನೀನೇ ಮೆಚ್ಚಿಕೊಳ್ಳುವೆ. ಟಡಡನ್ ಟಡಡನ್ ಟಡಡನ್. ಎಲ್ಲ ಕೆಲಸನೂ ಮಾಡಾಯ್ತು. ಇನ್ನು ಉಳಿದಿರೋದು ಒಂದೇ ಒಂದು ಕೆಲಸ. ಅದನ್ನು ಮಾಡಿಬಿಟ್ರೆ ಮೇಡಮ್ ಅವ್ರು ಖುಷಿ ಆಗ್ಬಿಡ್ತಾರೆ. ಅಡುಗೆನೂ ಮಾಡಿಬಿಡ್ತೀನಿ. ನೋಡ್ಹರಿ, ನಿಮ್ಮ ಅಣ್ಣನ ಸಹವಾಸ ಮಾಡದೆ ನಿನ್ನ ಪಾಡಿನಿದ್ರೆ ಸರಿ, ಇಲ್ಲಾಂದರೆ ನಾನೇ ಬೇರೆ ನಿರ್ಧಾರ ತಗೊಳ್ತೀನಿ. ನವೇ ಪ್ಲೀಸ್ ಹಾಗೆಲ್ಲ ಮಾಡಬೇಡ. ನನ್ನ ಬಗ್ಗೆ ನಿನಗೆ ಗೊತ್ತಿಲ್ವಾ ಹೇಳು? ನಾನು ಅವನ ಹತ್ರ ದುಡ್ಡು ಇಸ್ಕೋಬೇಕು ಅಂತ ಹೋಗಿರಲಿಲ್ಲ. ಏನಣ್ಣ ನೀನು ಪಾಪ ಭಾವನ ಅಕ್ಕಂಗೆ ಈ ಥರ ಎಲ್ಲ ಮಾಡಿದೆಯಲ್ಲ, ಮೋಸ ಅಲ್ವಾ, ಮನುಷ್ಯತ್ವ ಇಲ್ವಾ ಅಂತ ಬೈಯೋದಕ್ಕೆ ಹೋಗಿದ್ದಿದ್ದು. ನಾನು ಬೈಯೋದನ್ನು ನೋಡಿ ನನ್ನ ಬಾಯಿ ಮುಚ್ಚಿಸ್ಬೇಕು ಅಂತ ನನ್ನ ಕೈಯಲ್ಲಿ ದುಡ್ಡು ಇಟ್ಬಿಟ್ಟು ತಪ್ಪು ಮಾಡ್ಬಿಟ್ಟಿದ್ದೀನಿ, ಯಾರಿಗೂ ಹೇಳಬೇಡ, ಅದಕ್ಕೆಗೂ ಹೇಳಬೇಡ ಅಂತ ಕೇಳ್ಕೊಂಡ. ನಾನೇನು ಬೇಕು ಅಂತ ಆ ದುಡ್ಡು ತರಲಿಲ್ಲ, ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಆ ದುಡ್ಡು ತಂದಿದ್ದು ನಾನು. ಚೆನ್ನಾಗಿದೆ. ಅವ್ರು ಕೊಟ್ರಂತೆ, ಇನ್ನು ತಗೊಬಂದ್ಬಿಟ್ಟೆ. ಸಾಕು ಪ್ಲೀಸ್. ಆ ದುಡ್ಡನ್ನ ಅಲ್ಲೇ ಅವತ್ತು ಅವ್ರ ಮುಖಕ್ಕೆ ಬಿಸಾಕ್ಬೇಕಾಗಿತ್ತು. ಅವಾಗ ನೀನು ಒಪ್ಕೋತಾ ಇದ್ದೆ, ಅಪ್ರಿಷಿಯೇಟ್ ಮಾಡಿದೆ, ನಿನ್ನ ಮಾತು ನಂಬ್ತಾ ಇದ್ದೆ. ಆದರೆ ನೀನು ಇವಾಗ ಏನೇ ಹೇಳಿದ್ರು ನಾನಂತೂ ನಂಬಲ್ಲ. ಅದು ಅಲ್ಲದೆ ನಾನಿರೋ ಜಾಗದಲ್ಲಿ ಇದನ್ನು ತೊಗೊಂಬಂದಿಟ್ಟಿದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ತೊಗೊಂಡು ಹೋಗು ಫಸ್ಟು. ಆಯಿತು, ತಪ್ಪಾಯಿತು ಅಂತ ಹೇಳಿದ್ನಲ್ಲ. ನೀನು ಹೇಳಿದಾಗೆ ದುಡ್ಡು ತೊಗೊಂಡೋಗಿ ಅವನ ಮುಖದ ಮೇಲೆ ಎಸೆದು ಬಿಡ್ತೀನಿ, ಸರಿನಾ? ಇವಾಗ ನೀನು ಏನಾದರೂ ಮಾಡ್ಕೊ, ನಾನಂತೂ ನಂಬಲ್ಲ. ಅದಕ್ಕೆ ಕ್ಷಮಿಸೋದು ಇಲ್ಲ. ನೋಡು ಹರಿ, ಇನ್ನು ಒಂದೇ ಒಂದು ಸರಿ ನಿಮ್ಮ ಅಣ್ಣನ ಮಾತಾಡ್ಸೋದಾಗಲಿ ಮೀಟ್ ಮಾಡೋದಾಗಲಿ ನನಗೆ ಗೊತ್ತಾಗಬೇಕಲ್ಲ, ನಾನಂತೂ ಸುಮ್ಮನೆ ಇರಲ್ಲ. ಪರವಾಗಿಲ್ವೇ, ಆಟದಲ್ಲಿ ಈಗ ಮಜಾ ಬರ್ತಾ ಇದೆ. ಇದನ್ನ ತಗೊಂಡು ಹೋಗಿ ಅತ್ತೆ ಮಾವನ ಹತ್ರ ಫಿಟ್ಟಿಂಗ್ ಇಟ್ಬಿಟ್ರೆ ಇನ್ನೂ ಮಜಾ ಬರುತ್ತೆ. ವೀಣಾ, ಒಂದು ಲೋಟ ಕಾಫಿ ಕೊಡೆ. ವೀಣಾ, ಏನು ನನ್ನ ಜೀವನ ಹೀಗಾಗೋಯ್ತಲ್ಲ. ಇಷ್ಟೆಲ್ಲ ಮಾಡಿದ್ದು ಯಾರಿಗೋಸ್ಕರ? ನಾನು ಇವಳು ಚೆನ್ನಾಗಿರ್ಬೇಕು, ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ತಾನೆ. ಏನೋ ತಪ್ಪು ಮಾಡಿದರೆ ಕೂತ್ಕೊಂಡು ಮಾತಾಡೋದಾಗಿತ್ತು. ಈ ರೀತಿ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬೇಕಾಗಿತ್ತು. ಈ ಕೆಲಸ ಎಲ್ಲ ಮಾಡಿದ್ದು ನನ್ನ ಮಗ ಒಡ ಹೊಡೆದವನು ಅನ್ಸ್ಕೊಂಡಿದ್ದಾನಲ್ಲ, ಮುಟ್ಟಾಳ ಅವನೇ ಪೀರಿಟ್ಟಿದ್ದ. ಫೋನ್ ಮಾಡ್ತೀನಿ ನಾನು.
ಫೋನ್ ಮಾಡ್ತಿದ್ದಾನೆ ಅಂದರೆ ಖಂಡಿತ ಮುಖ ತುಂಬ ಹೋಗಿದ್ದಾನೆ. ಅಯ್ಯಪ್ಪ ರಿಸೀವ್ ಮಾಡೋದೇ ಬೇಡ. ರಿಸೀವ್ ಮಾಡೋವರೆಗೂ ಫೋನ್ ಮಾಡ್ತಾನೆ ಇರ್ತೀನಿ. ಎತ್ತು ನನ್ನ ಮಗನೇ. ನೀನು ರಿಸೀವ್ ಮಾಡೋವರೆಗೂ ಬಿಡಲ್ಲ ಅನ್ಸುತ್ತೆ. ಸರಿ. ಹಲೋ, ಹೇಳೋಣ. ಮನೆಯಲ್ಲಿ ಒಬ್ಬನೇ ಇದ್ದೀನಿ, ಬಾಳೆಕಾಯಿ ಬಜ್ಜಿ ಮಾಡಿದ್ದೀನಿ. ಬಾ, ಕಂಪ್ನಿ ಕೊಡು, ಬರ್ತೀಯಾ? ಅಯ್ಯೋ, ನಾನು ಡಯಟಲ್ಲಿದ್ದೀನಿ, ಆಯಿಲ್ ಫುಡ್ ಎಲ್ಲ ತಿನ್ನಲ್ಲ. ನೀನು ಆಯಿಲ್ ಫುಡ್ ಕಡಿಮೆ ಮಾಡಿ ಪೀನ್ ಹೊಡಿಯೋ ಕೆಲಸನ ಶುರು ಮಾಡ್ಕೊಂಡಿದ್ಯಾ? ನಿನ್ನ ಜನ್ಮಕ್ಕಿಷ್ಟ ಒಡೆ ಹುಟ್ಟಿದ ಅಣ್ಣಂಗೆ ಮೋಸ ಮಾಡಿದ್ಯಲ್ಲ. ಅವತ್ತು ಯಾರ ಹತ್ರನೂ ಬಾಯಿ ಬಿಡಲ್ಲ ಅಂತ ದುಡ್ಡು ತಗೊಂಡು ಈಗ ನಿನ್ನ ಮಾವನ ಜೊತೆ ಕೈ ಜೋಡಿಸ್ಬಿಟ್ಯಾ? ಬ್ರೋ, ಯಾಕೆ ಬ್ರೋ ಇಷ್ಟೊಂದು ಬಿ ಪಿ ರೈಸ್ ಮಾಡ್ಕೋತಾ ಇದೆಯಾ? ಏನಾಯಿತು? ಗೊತ್ತಿದ್ದು ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಇರೋ ಜಾಗಕ್ಕೆ ಬಂದು ಒದಿತೀನಿ ನನ್ನ ಮಗನೇ. ನಾಚಿಕೆ ಆಗಲ್ವನ ನಿನಗೆ? ನೀನು ಮಾಡಿರೋ ಕೆಲಸದಿಂದ ನಿಮ್ಮ ಅತ್ತಿಗೆ ಮನೆ ಬಿಟ್ಟು ಹೋಗಿದ್ದಾಳೆ. ಎಲ್ಲಿ ಹೋಗಿದ್ದಾಳೆ, ಏನು ಮಾಡ್ತಿದ್ದಾಳೆ ಒಂದು ಗೊತ್ತಿಲ್ಲ ಕಣ. ಇಷ್ಟು ದಿನ ಜಗಳ ಆಡಿದ್ದೀವಿ, ಯಾವತ್ತೂ ಅವಳು ಈ ರೀತಿ ಮಾಡಿಲ್ಲ. ಯಾಕೋ ಹಿಂಗೆ ಮಾಡಿದೆ? ಹಾಂ? ಅಯ್ಯೋ ಬ್ರೋ 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 ಇದು ನಾನು ಮಾಡಿದ್ದಲ್ಲ ಬ್ರೋ, ಸಿಂಚನ ಮಾಡಿದ್ದು. ಅಂದರೆ ನಾನು ಅವಳಿಗೆ ಹೇಳಿದೆ, ಇದು ಯಾವುದೋ ನನ್ನ ಅತ್ತಿಗೆ ಹೇಳಬೇಡ ಅಂತ. ಅವಳೆಲ್ಲ ವಿಚಾರ ತಿಳಿಸ್ಬಿಟ್ಟಿದ್ದಾಳೆ. ನಾನೇನು ಮಾಡಲಿ ಹೇಳು? ನಿನಗೆ ಗೊತ್ತಲ್ಲ, ಅವಳ ಮುಂದೆ ನಂದೇನೂ ನಡೆಯಲ್ಲ ಅಂತ. ಏಯ್, ನೀನೊಬ್ಬ ಗಂಡಸೇನಾ? ಹೆಂಡತಿನ ಕಂಟ್ರೋಲ್ ಮಾಡೋಕ್ಕಾಗ್ದಿರೋ ನೀನಂತ ಗಂಡನಾ? ಆ ಹೆಂಡತಿ ಸೆರೆ ಹಿಡ್ಕೊಂಡು ಓಡಾಡ್ತಿದ್ಯಲ್ಲ, ಅದೇ ಸೀರೆ ತೊಗೊಂಡು ನೇಣು ಹಾಕೊಂಡು ಸತ್ತೋಗು ನನ್ನ ಮಗನೇ. ಬ್ರೋ 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 ಯಾಕೋ ಹೀಗೆಲ್ಲ ಬೈತಾ ಇದೆಯಾ? ನಾನು ಹೇಳಿದ್ನಲ್ಲ ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಅಂತ, ಆದರೂ ಬೈತಾ ಇದೆಯಲ್ಲ. ನೋಡು, ಈ ಥರ ಬೈಯೋದ್ರ ಬದಲು ಮೊದಲು ಹೋಗಿ ಅದಕ್ಕೇನು ಹುಡುಕು ಬ್ರೋ. ಅವಳನ್ನು ಹೇಗೆ ಹುಡುಗಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ. ನಿನ್ನಿಂದ ತಿಳ್ಕೊಬೇಕಾಗಿಲ್ಲ. ಆದರೆ ನೀನು ಮಾಡಿರೋ ತಪ್ಪನ್ನು ಯಾವತ್ತೂ ಕ್ಷಮಿಸಲ್ಲ ಕಣ. ಬ್ರೋ 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 ಹಾಗೆಲ್ಲ ಹೇಳ್ಬೇಡ ಬ್ರೋ. ನೋಡು, ನಾನು ನೀ ತಮ್ಮ, ನಿನಗೆ ಕೆಟ್ಟದಾಗಲಿ ಅಂತ ನಾನು ಯಾವತ್ತೂ ಬಯಸೋದು ಇಲ್ಲ. ನೀನು ಅದಕ್ಕೆ ನನಗೆ ರಾಮ ಸೀತೆಯರ ಥರ ನಿಮ್ಮ ಸಂಸಾರ ಹಾಳು ಮಾಡಕ್ಕೆ ನೋಡ್ತೀನಿ ಹೇಳು. ಇದೆಲ್ಲ ಸಿಂಚನ ಮಾಡಿದ್ದು ಎಡವಟ್ಟು. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಬ್ರೋ, ಪ್ಲೀಸ್ ಬ್ರೋ, ಇದೊಂದು ಸಲ ಕ್ಷಮಿಸ್ಬಿಡು. ಇನ್ಯಾವತ್ತೂ ಹೀಗಾಗಲ್ಲ. ನೀನು ಅದಕ್ಕೆನ ಎಲ್ಲಿದ್ರು ಹುಡ್ಕೊಂಬಾ, ನಿಂದೆ ತಪ್ಪು ಅಂತ ಹೇಳಿ ಕರ್ಕೊಂಡು ಬಾ. ಗುಳಿಗೆ ಸಿದ್ಧ ಒಳಗೆ ಮೈದಾ ಅನ್ನೋ ಥರ ನಾಟಕ ಮಾಡ್ಬೇಡ ಕಣ. ಬಾಯಿ ಮುಚ್ಕೊಂಡು ಫೋನ್ ಹಿಡೀಗ ಅಷ್ಟೇ. ಅಲ್ಲ ಬ್ರೋ, ಇದೆಲ್ಲ ಈ ಸಿಂಚನದಿಂದಾನೇ ಆಗಿತ್ತು. ನನ್ನ ಕರ್ಮ ಎಲ್ಲ ನನ್ನ ಕೂತ್ಕಾಗಿ ಬಂದಿದೆ. ಒಂದು ಕಡೆ ಇವನೊಂದು ಸಮಾಧಾನ ಮಾಡೋಕ್ಕಾಗ್ತಿಲ್ಲ, ಇನ್ನೊಂದು ಕಡೆ ಅವಳೊಂದು ಸಮಾಧಾನ ಮಾಡೋಕ್ಕಾಗ್ತಿಲ್ಲ. ನನ್ನ ಜೀವನ ಯಾರಿಗೆ ಹೇಳ್ಕೊಳ್ಳಿ? ಎಲ್ಲೇ ಅಂತ ಹುಡ್ಕೋದಪ್ಪ ಇವಳನ್ನ? ಅವ್ರ ಅಮ್ಮನ ಮನೆಗೆ ಏನಾದ್ರು ಹೋಗಿರ್ತಾಳ? ಚಾನ್ಸ್ ಇಲ್ಲ. ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿರ್ಬೋದು. ಲಕ್ಷ್ಮೀ ನಿವಾಸ ಲಕ್ಷ್ಮೀ